ಹಿಂದೂ ಪರ ಹೊರಟಿದ್ದಾರೆ ಅನ್ನೋದು ಒಂದು ಕೂಡ ಕಾರಣ. ಮುಖ್ಯವಾದ ಕಾರಣ ಅದೇ. ನಮ್ಮ ಪೀಠದ ತತ್ವ ಏನು? ನಾವು ಲಿಂಗಾಯತ ಪಂಚಮಸಾಲಿಯರು. ಇದನ್ನು ಬಿಟ್ಬಿಟ್ಟು ಹಿಂದುತ್ವವನ್ನು ಬೆನ್ನತ್ತಿ ಯಾವನೋ ಒಬ್ಬ ಧಮಕಿ ಆಗ್ತಾನೆ ಇವರಿಗೆ. ಹಿಂದುತ್ವ ಹೇಳಿಲ್ಲ ಅಂದರೆ ನಮ್ಗೆ ಸಂಬಂಧ ಇಲ್ಲ ನೀವು ಸ್ವಾಮಿ ಅಂತೇಳಿ. ಅದಕ್ಕೆ ಅಂಜಿ ಇವತ್ತು ಹಿಂದುತ್ವವನ್ನು ಹೇಳಕ್ಕೆ ಹೋಗಿದಾರಲ್ಲ, ಅದಕ್ಕೆ ನಮಗೆ ಪೂಜ್ಯರ ಅವಶ್ಯಕತೆ ಇಲ್ಲ. ಎಷ್ಟು ಮಂದಿ ಕೂಡಿದ್ರು ಸರ್ ಟ್ರಸ್ಟ್ ಸದಸ್ಯರು? ಮತ್ತು ನಿರ್ಣಯ ತಗೊಳ್ಳೋದ್ನಾಗ ಎಷ್ಟು ಜನರ ಒಂದು ನಿರ್ಣಯ ಆಯಿತು ಮತ್ತು ಏಕಮುಖ ನಿರ್ಣಯ ಆಗಬಾರ್ದಲ್ಲ, ಅದಕ್ಕೆ ಕೇಳ್ತಾ ಇರೋದು. ಎಷ್ಟು ಜನ ಟ್ರಸ್ಟ್ ಸದಸ್ಯರ ಒಂದು ಒಮ್ಮತದ ಮೇರೆಗೆ ಈ ತೀರ್ಮಾನ ಆಯಿತು? ಎಲ್ಲ ನಮ್ಮ ಧರ್ಮದರ್ಶಿಗಳು ಇವತ್ತು ಹಾಜರಿದ್ದರು. ಎಲ್ಲ ಧರ್ಮದರ್ಶಿಗಳು ಮತ್ತು ಅನೇಕ ನಮ್ಮ ಜನಪ್ರತಿನಿಧಿಗಳು. ನಾವು ವಿಶೇಷವಾಗಿ ಯಾಕೆ ಜನಪ್ರತಿನಿಧಿಗಳನ್ನು ಕಳಿಸಿಲ್ಲ ಅಂದ್ರೆ, ಇಲ್ಲಿ ನಾನೊಬ್ಬನೇ ಪಾಲ್ಗೊಂಡಿದ್ದು. ಯಾಕಂದರೆ ಜನಪ್ರತಿನಿಧಿಗಳು ನಾಡಗೌಡರೊಬ್ಬರು ಪಾಪ ಮಾಜಿ ವಿಧಾನ ಪರಿಷತ್ ಸದಸ್ಯರು, ಅವರು ಹಿರಿಯರಾಗಿ ಬಂದಿದ್ದರು. ಯಾಕೆ ನಾವು ಪಾಲ್ಗೊಂಡಿಲ್ಲ ಅಂದರೆ, ಈಗ ನೋಡ್ತೀರಿ ನೀವು ಅವ್ರವ್ರ ಸಭೆಗಳಲ್ಲಿ ಯಾರು ಮುಖ್ಯವಾಗಿ ಪಾಲ್ಗೊಳ್ತಾರೆ. ಬೆಂಗಳೂರಿನಲ್ಲಿ ಯಾರು ಪಾಲ್ಗೊಂಡ್ರು, ಹುಬ್ಬಳ್ಳಿಯಲ್ಲಿ ಯಾರು ಪಾಲ್ಗೊಂಡ್ರು, ಇನ್ನು ಅನೇಕ ಸಭೆಯಲ್ಲಿ ಯಾರು ಇವತ್ತು ಎಲ್ಲೋ ಚಿಕ್ಕೋಡಿಯಲ್ಲಿ ಎಲ್ಲೋ ಸಭೆ ನಡೀತಿತ್ತಲ್ಲ, ಅಲ್ಲಿ ಯಾರು ಪಾಲ್ಗೊಳ್ತಾ ಇದ್ದಾರೆ ಅನ್ನೋದು ಆಪಾದನೆ ಬರಬಾರ್ದು ಅನ್ನೋದಕ್ಕೆ ವಿಶೇಷವಾಗಿ ಧರ್ಮದರ್ಶಿಗಳ ಸಭೆ ಆಯಿತು. ಆ ಧರ್ಮದರ್ಶಿಗಳು ಇವತ್ತು ಭಾಳ ಸ್ಪಷ್ಟವಾದ ನಿಲುವನ್ನು ನಮಗೆ ಹಲವಾರು ವರ್ಷಗಳಿಂದ ಗೊತ್ತಿತ್ತು. ಆದರೆ ನಾವು ಎಲ್ಲಿ ಮರ್ಯಾದೆ ತೆಗಿಬಾರ್ದು, ನಮ್ಮ ಸಮುದಾಯದ ಮರ್ಯಾದೆ ನಮ್ಮನ್ನ ನಾವು ತಕ್ಕೊಂಡಂಗೆ ಆಗುತ್ತೆ ಅನ್ನೋದಕ್ಕೆ ನಾವು ಇಲ್ಲಿ ತನಕ ಮುಚ್ಕೊಂಡಿದ್ವಿ. ಆದರೆ ಇನ್ನು ಅನಿವಾರ್ಯ ಆಗಿದೆ. ತತ್ವ ಸಿದ್ಧಾಂತವನ್ನೇ ಬಿಟ್ಟು ಹೋದಂಥವ್ರಿಗೆ ನಮ್ಮಲ್ಲಿ ಸ್ಥಾನ ಇಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ. ಸ್ವಾಮೀಜಿಗಳಾಗಿ ಉಳಿದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ರು ಅಸೂಟಿ ಅವರು. ಅಂದ್ರೆ ಅದರ ಅರ್ಥ ಏನು? ಅಲ್ಲಿ ಹಲವಾರು ಇದಾವಂತ ತಮಗೆ ಹೇಳಿದ್ದೀನಿ. ಅವು ಕೆಲವಷ್ಟು ನಿಮ್ಮ ಮುಂದೆ ಹಂಚ್ಕೊಳ್ಳೋವಿಲ್ಲ. ಯಾಕಂದರೆ ಪರ್ಸ್ನಲ್ ಅಂತಾರಲ್ಲ, ಪರ್ಸ್ನಲ್, ದಟ್ ಈಸ್ ವೆರಿ ಪರ್ಸ್ನಲ್. ಇನ್ಮೇಲೆ ಇಲ್ಲಿ ಅವಕಾಶ ಕೊಡೋಂಗಿಲ್ಲ ಅಂದಾಗ ಸ್ವಾಮೀಜಿಗಳು ಪೀಠಕ್ಕೆ ಬರೋಂಗಿಲ್ಲ ಇನ್ಮೇಲೆ? ಅಲ್ಲ, ಬರೋಂಗಿಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ, ಬರಬೇಡ ಅಂತ ಹೇಳ್ತಾ ಇದ್ದೀವಿ. ಅವರಿಗೆ ಸ್ವಾಭಿಮಾನ, ಅವ್ರಿಗೆ ಒಂದು ಸಂಸ್ಕಾರ ಅನ್ನೋದು ಏನಾದರೂ ಇದ್ರೆ ಅವರು ಉಳಿಯೋದು ಚಲೋ. ಯಾರು ಅವರಿಗೆ 15 ಎಕರೆ ಜಮೀನು ತೊಗೊಂಡು ಮಲಪ್ರಭಾ ನದಿ ದಂಡಿ ಮ್ಯಾಗ ಹಾಸ್ಟೆಲ್ ಕಟ್ತೀನಿ ಅದನ್ನು ಕಟ್ತೀನಿ ಅಂತ ಹೇಳಿರಲ್ಲ, ಅಲ್ಲಿ ಹೋಗಿ ಮಕ್ಕೋಬೋದು ಅವರು. ಇದಿಷ್ಟು ಏನು ವಿಜಯಾನಂದ ಕಾಶ್ಯಪ್ನವರ ಮಾತು. ಕ್ಯಾಮರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.